ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ. ಅದೇ ಸರ್ ಇವಾಗ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ವಿ, ಹ್ಮ್ ಗಂಡು ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹ್ಮ್ ತುಂಬಾ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಅಮ್ಮ. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ. ಎಲ್ಲರಿಗೂ ಅಂದ್ರೆ ಇಷ್ಟು ನನಗೆ 45 ಇಯರ್ಸ್ ಆಗ್ತಾ ಇದೆ. ಹ್ಮ್ ಇಷ್ಟು ಗಂಟೆ ಯಾವುದು ಇಲ್ಲ. ಇವತ್ತು ನೀವು ನಿಂತಿದ್ದೀರಾ, ಅದು ಹಿಂಗೆ ಕಂಟಿನ್ಯೂ ಮಾಡ್ರಿ. ಹ್ಮ್ ನೀವು ಜೋಪಾನ ಇರ್ರಿ. ಹ್ಮ್ ನಮ್ಮ ಥರ ತಾಯಿ ಅಗತಿ ತುಂಬಾ ವನವಾಸ ಕೊಡ್ತಾ ಇದ್ವಿ. ಹ್ಮ್ ಅದಕ್ಕೆ ಇದೇ ಥರ ಸಪೋರ್ಟ್ ಮಾಡಿ. ತುಂಬಾ ತುಂಬಾ ಧನ್ಯವಾದಗಳು. ಎಲ್ಲ ತಾಯಿ ಆಶೀರ್ವಾದ ನೀವು ಕೊಡ್ಕೊಂಡು ನೀವು ಚೆನ್ನಾಗಿರ್ಬೇಕು. ಓಕೆ ಅಮ್ಮ. ತುಂಬಾ ತುಂಬಾ ಖುಷಿ ಆಯ್ತು. 3 ದಿವಸನೇ ಟ್ರೈ ಮಾಡ್ತಾ ಇದ್ದೀನಿ ಓಕೆ. ಫೋನ್ ಮಾಡಬೇಕು. ಯಾಕಂದ್ರೆ ನನ್ನ ಮಗ ಮದುವೆ ಮಾಡ್ಕೊಂಡು ತುಂಬಾ ಅನುಭವಿಸ್ಬಿಡ್ತೀನಿ ಸರ್. ಹ್ಮ್ ತುಂಬಾ ತುಂಬಾ ಹ್ಮ್ ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಹ್ಮ್ ಮನೆಗೆ ಇರ್ತಾ ಇಲ್ಲ. ಎಷ್ಟು ಒಂದು 3 ವರ್ಷ ಇವಾಗ 8 ವರ್ಷ ಮಗುಗೆ. ಹ್ಮ್ ಅವನಿಗೆ ಆಕ್ಸಿಡೆಂಟ್ ಆಗಿ ಅರ್ಧದ ಹೇಳ್ತೀನಿ ಸರ್. ತುಂಬಾ ಇದೆ. ಹ್ಮ್ ಮನೆಗೆ ಬಂದು 1 ತಿಂಗಳಿಗೆ ಬೇರೆಯವ್ನ ಕರ್ಕೊಂಡು ಹೊಟ್ಟೋದ್ಲು. 8 ಅಯ್ಯೋ. ವರ್ಷ ಹುಡುಗ. ಹ್ಞೂ ಸರ್. ಹಾ ಅದು ಹುಡುಗಿ ಬಂದ್ಬಿಟ್ಟು ಸರ್ 15 ದಿವಸ ನಮ್ಮ ಮನೆಗಿದ್ರೆ ಹಾ 1.5 ತಿಂಗಳು ಅವ್ರ ಅಮ್ಮನ ಮನೆಗೆ ಇರೋಳು. ಓಕೆ. ಮತ್ತೆ 15 ದಿವಸ ಆದ್ರೂ ಪಾತ್ರೆ ಉಜ್ಸಲ್ಲ, 15 ದಿವಸ ಮನೆ ಗುಡಿಸ್ತಾ ಇಲ್ಲ. ಮತ್ತೆ ನಾವೇನ ಕೇಳಿದ್ರೆ ಕೇಸ್ ಹಾಕೋಳು. ಅತ್ತೆ ಮಾವನ್ಗೆ ರಾಜೇಶ್ವರಿ ಸುಬ್ರಹ್ಮಣಿ ಅಜಯ್ ಕುಮಾರ್ ನಮ್ಮ ಹೆಸರು ಹೇಳ್ಬಿಟ್ರೆ ಇಂಥ ಓರು ಸಿಕ್ಕಬೇಕಂದ್ರೆ ಅವಳು 7 ಜನ್ಮ ಪುಣ್ಯ ಮಾಡಿರ್ಬೇಕು ಅಂತಾರೆ ಹೊರತು ಕೆಟ್ಟವ್ರಂತ ಮಾತ್ರ ಹೇಳೋದೇ ಇಲ್ಲ ಸರ್ ಅವರು. ಅಂದ್ರೆ ಅವ್ರ ಅಮ್ಮನಿಗೆ ಹುಡುಗಿಗೆ ದೊಡ್ಡಮ್ಮಗೂ ಗಂಡ ಇಲ್ಲ. ಅವ್ರ ಅಮ್ಮನಿಗೆ ಗಂಡ ಅಂದ್ರೆ 2ನೇ ಮದ್ವೆ. ಅವನ್ಗೂ ಉಡಿಯಲ್ಲಿ ಬೇಯಿಸಿ ಅವರು ತೀರೋದ್ರು. ಮತ್ತೆ ಅವ್ರ ದೊಡ್ಡಮ್ಮಗಿಲ್ಲ, ರಜಕಿಲ್ಲ. ಅಂದ್ರೆ ಮನೇಲಿ ಗಂಡರು ಯಾರು ಇಲ್ಲ, ಗಂಡಸರು. ಮತ್ತೆ ಈ ಹುಡ್ಗಿನ ಗಂಡವೀರ್ ತರ ಬೆಳೆಸ್ಬಿಟ್ಟಿದ್ದಾರೆ. ಇವ್ರ ಅಮ್ಮನ್ಗೂ 3 ವರ್ಷ ಮಗು ಈ ಹುಡ್ಗಿ. ಆಮೇಲೆ ಆಯ್ಪ ಬಿಟ್ಟು ಹೋಗಿದ್ದಾನೆ, ಇನ್ನೊಬ್ರನ್ನ ಇದ್ ಮಾಡ್ಕೊಂಡಿದ್ದಾಳೆ. ಆದ್ರಿಂದ ಇವಳನ್ನ ಒಂದ್ ಸ್ವಲ್ಪ ಲೂಸಾಗಿ ಬೆಳೆಸ್ಬಿಟ್ಟಿದ್ದಾರೆ ಆಚೆ ಹುಡ್ಗಿ. ಮತ್ತೆ ಇವಳಿಗೆ ಹೇಳೋರು ಕೇಳೋರು ಇಲ್ಲ. ನಮ್ಗೆ ಇವ್ಳು ನೋಡಿದ್ರೆ ಒಂಥರ ಸ್ಲೋ ಮಾತಾಡಿ ಒಂಥರ ಒಳ್ಳೆ ಹುಡುಗಿ ಅನ್ಸ್ಲು. ಆಮೇಲೆ ಏನ್ ಮಾಡಿದ್ಲು, ಒಳಗೊಳಗೆ ನಾವು ಕೆಲಸ ಬಂದ್ಬಿಡ್ತಾ ಇದ್ವಲ್ಲ, ಕರ್ದು ಜ್ವರ ಅಂತೆ, ನೈಟ್ ಅಂಡೆ ಕರಿಯೋದು, ಹಂಗೆ ಅವಳು ಬಸ್ರಿ ಹಾಕೋದ್ಲು. ಯಾರಿಗಾದ್ಲು ಅಂತ ಗೊತ್ತಿಲ್ಲ ಸರ್. ಬಟ್ ಬಸ್ರಿ 4 ತಿಂಗಳು ಬಸ್ರಿ. ಆಮೇಲೆ ಅವ್ಳಿಗೆ ಅವ್ರ ಅಮ್ಮ ಏನ್ ಮಾಡಿದ್ರು, ಈ ನನ್ನ ಮಗಳು ಬೇಡ, ಮನೆಯಿಂದ ಆಚೆ ಹಾಕ್ಬಿಡ್ತೀವಿ, ಹಿಂಗ್ ಮಾಡ್ಕೊಂಬಿಟ್ಟು ಹಂಗ್ ಮಾಡು ಅಂತ ತುಂಬಾ ಇದು ಮಾಡಿದ್ರು, ಗಲಾಟೆ ಮಾಡಿದ್ರು. ನಾವೇನ್ ಮಾಡಿದ್ವಿ, ಕರ್ಕೊಂಬಂದು ದೇವಸ್ಥಾನದಲ್ಲಿ ತಾಳಿ ಹಾಕಷ್ಟಿಗೆ 5 ನಿಮಿಷಕ್ಕೆ ಮಮ್ಮಿ ಏನ್ ಕೊಡೋದ್ಲು. ಅಂದ್ರೆ ಇವರೆಲ್ಲ ಪಿಕ್ಚರ್ ಡ್ರಾಮಾ ಮಾಡ್ದಂಗ್ ಮಾಡ್ಬಿಟ್ರು ಸರ್. ಆಯ್ತು ಅಂದ್ಬಿಟ್ಟು ಸರಿ ಅಂತ ನಾವು ಕರ್ಕೊಂಡು ಏನೋ ನಮಗೂ ಒಂಥರ ಆಸೆ ಸರ್. ಒಂದೇ ಗಂಡು ಮಗು ಸರ್, ಒಂದ್ ಹೆಣ್ಮಗು ಒಂದ್ ಗಂಡು ಮಗು. ನಾವು ಅಮಾಯಕರು, ನಾವು ಅಷ್ಟು ಇದು ಗೊತ್ತಿಲ್ಲ. ಆಮೇಲೆ ಗೊತ್ತಾಯ್ತು ಸರ್, ಇವ್ರು ಮೊದಲಿಗೆ ಎದ್ದು ಮತ್ತೆ 15 ದಿವಸ ಆದ್ರೂ ಪಾತ್ರೆ ಉಜ್ಜಲ್ಲ, 15 ದಿವಸ ಆದ್ರೂ ಮನೆ ಗುಡ್ಸಲ್ಲ. ಆದ್ರೂ ನಾನು 10 ಗಂಟೆಗೆ ಹೋಗಿ ಮಾಡ್ಕೊಂತೇವೆ ಸರ್, ಗಲಾಟೆ ಮಾಡ್ತಾ ಇಲ್ಲ. ಮತ್ತೆ 1 ವರ್ಷ ಮಗು ಡೆಲಿವರಿ ಆದ್ಮೇಲೆ ಅವನ ರೂಮ್ಗೆ ಹಾಕ್ಬಿಟ್ಟು ಅಳ್ತಾ ಇದ್ರು, ಹಾಲು ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ, ಈ ತರ ಎಲ್ಲ ಟಾರ್ಚರ್ ಕೊಡೋಳು ನಮ್ಗೆ. ನಮ್ಗೇನ್ ಮಾಡೋದು, ಮಗುನೆಲ್ಲ ಸಾಯಿಸ್ಬಿಡ್ತಾಳಂತ ನಾವು ಏನು ಮಾತಾಡ್ತಲ್ಲ. ಅವು ಕೆಲ್ಸನ ಮಾಡ್ಲಿ ಹಂಗೇನ ಇಲ್ಲ, ಹಂಗೆ ಇಷ್ಟು ವರ್ಷ 8 ವರ್ಷ ಮಗುನ್ಗೆ ಇಷ್ಟು ವರ್ಷ ನಾವು ಅಂಗಡಿ ಹತ್ರ ಬಂದು ನಾವು ಅಂಗಡಿ ಇಟ್ಕೊಂಡಿದ್ವಿ, ಟೀ ಅಂಗಡಿ ಅದೆಲ್ಲ. ಮತ್ತೆ ತಲೆ ಮೇಲೆ ಮಣ್ಣು ಹಾಕಿ ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ ಟಾರ್ಚರ್, ವರದಕ್ಷಿಣೆ ಟಾರ್ಚರು, ಗಂಡ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ. ಆ ಪೊಲೀಸರು ಸರ್ ನಾವೇನ್ ಹೇಳ್ತೀವಿ ಅದನ್ನ ಕೇಳಿ ಇಬ್ಬರಿಗೂ ನ್ಯಾಯ ಬರ್ಕೊಂಡು ಕೇಳಿ ಅಂದ್ರೆ ನಮ್ಮನ್ನ ನೀನ್ ಯಾಕಮ್ಮ ಅವ್ರ ಸೆಂಟ್ರಲ್ ಫಸ್ಟ್ ನಿಮ್ ಬಿಟ್ಬಿಡಮ್ಮ ಬಾಳಕ್ಕೆ ಅಂತ. ಸರ್ ಆಯ್ತು ಅಂದ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಯಜಮಾನ ಇದೆಲ್ಲ ಈ ಟೆನ್ಷನ್ಗಳು ಹೆವಿ ಆಗ್ಬಿಟ್ಟು ಹೋದ್ರು. ಇರೋದ್ಮೇಲೆ ಮತ್ತೆ 6 ತಿಂಗಳು ಬಿಟ್ಟು ಹಲೋ ಹೇಳಿಮ್ಮ, ಕೇಳಿಸ್ಕೊಳ್ತಾ ಇದ್ದೇನೆ ಹೇಳಿ. 6 ತಿಂಗಳು ಆದ್ಮೇಲೆ ಆಕ್ಸಿಡೆಂಟ್ ಆದ್ಮೇಲೆ 2 ತಿಂಗಳು ಮನೆಗೆ ಬಂದ್ವಿ. ಆಮೇಲೆ ಸಣ್ಣ ಪುರ ಚೂರು ಮನೆಯಿಂದ ಆಚೆ ಹಾಕ್ಬಿಟ್ಟು ಸರ್ ನನ್ನ ಗಂಡ ತೀರೋದ್ರು, ಮನೆಯಿಂದ ಆಚೆ ಹಾಕಿದ್ರು. ಬೀಗ ಕೇಳಿದೆ, ಬೀಗ ಕೊಟ್ಟಿಲ್ಲ ಇಬ್ರು. ಸರಿ ಆಮೇಲೆ ನಾನು ಅವನ್ ಭಯ, ಇವ್ಳು ರಾಕ್ಷಸಿ ಸರ್, ಕೇಸ್ ಹಾಕ್ಬಿಡ್ತಾಳಲ್ಲ ಹಂಗೆ ಹಿಂಗೆ ಅಂತ. ಸರಿ ಅಂತ ನಾನು ಫ್ರೆಂಡ್ ಮನೆಗೆ ಅಂಗಡಿಯಲ್ಲಿ ಮಲ್ಕೊಂಡು ವನವಾಸ ಬಿಟ್ಟ ಅವ್ರು ಚೆನ್ನಾಗಿರ್ಲಿ ಅಂತ. ಆಮೇಲೆ ಗೊತ್ತಾಯ್ತು ಇವಳು ಬೇರೆಯವ್ನ ಡೈರೆಕ್ಟಾಗಿ ಸಿಕ್ಕಾಕೊಂಡ್ಬಿಟ್ಲು ಸರ್. ಲಾರ್ಜಲ್ಲಿ ಗಾಡಿ EMI ಕಟ್ಟಿಲ್ಲ ಅಂತ ಲಾರ್ಜಲ್ಲಿ ಇದ್ರು. ಅವ್ರು ಈ ಗಾಡಿ EMI ಕಟ್ಟಿಲ್ಲ, ಮಗನ್ ಕಳ್ಸಿದಾರೆ. ನನ್ನ
ಅಲ್ಲಿನ ಅದು ಲಾಡ್ಜ್ ಅಲ್ವಾ, ಅಲ್ಲಿನ ಇದು ಗಾಡಿ ಅಂದ್ಬಿಟ್ಟು ಅಲ್ಲಿಂದ ಓಡ್ ಬರೋಷ್ಟು ಇಬ್ಬರು ರೂಮಲ್ಲಿ ಇದ್ದಾರೆ. ಹ್ಮ್ ಮತ್ತೆ ಪೊಲೀಸ್ ಅನ್ಕರ್ಸೋಷ್ಟಿಗೆ ಹ್ಮ್ ಇಲ್ಲೇ ಇದ್ರಂತೆ. ಹ್ಮ್ ಏನಂದ್ರೆ ನನ್ಗೆ ಇವನು ಇಷ್ಟ ಇಲ್ಲ, ನಾನು ಅವನ ಜೊತೆನೇ ಹೋಗ್ತೀನಿ, ಬೇರೆಯವ್ರ ಜೊತೆನೇ ಹೋಗ್ತೀನಿ ಅಂದ್ಬಿಟ್ಟು ಹ್ಮ್ ನನಗೂ ಇವ್ರಿಗಂತ ಇಷ್ಟ ಇಲ್ಲ ಅಂತ ಬರ್ಕೊಟ್ಟು ಮಗನ ಕರ್ಕೊಂಡು ಹೊರಟಾಗಿದೆ. ಅದಕ್ಕೆ ಹ್ಮ್ ಎಷ್ಟೋ ಜನ ಸರ್, ನನ್ನ ಮಗ ಅಂತಲ್ಲ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಹ್ಮ್ ಇವತ್ತು ಒಂದು ಅಂಗಡಿ ಓನರ್ ಆಗಿದ್ದು ಇವಾಗ ಕೂಲಿ ಮಾಡ್ತಾ ಇದ್ದೀನಿ ಸರ್. ಹ್ಮ್ ಅಂಗಡಿ ಬಂಡವಾಳ ಇಲ್ಲ, ಹ್ಮ್ ಇವ್ರಿಗೆಲ್ಲ ಸಾಲ ಮಾಡಿ ಸೊಸೆ ಅಂದ್ಬಿಟ್ಟು ಲಕ್ಷ ಕೊಟ್ಟಿದ್ದಾಯ್ತು ಅವಳಿಗೆ. ಹ್ಮ್ ಇವಳು ಹಿಂಗೆ ಮೋಸ ಮಾಡಿದ್ಲು, ಯಾರ ಸವಸ ಬೇಡ ಅಂತ ಹ್ಮ್ ಅಡುಗೆ ಕೆಲಸ ಮಾಡ್ಕೊಂಡಿದ್ದೀನಿ. ಹ್ಮ್ ನಂತರ ತಾಯಂದ್ರಿಗೆ ಯಾರಿಗೂ ಪ್ರಾಬ್ಲಮ್ ಆಗೋದು, ಸುಮಾರು ಜನ ಹಂಗೆ ಹೇಳ್ತಾ ಇರ್ತಾರೆ, ಅಮ್ಮ ನೋಡಮ್ಮ ಈ ತರ ವರದಕ್ಷಿಣೆ ಕೇಸ್ ಹಾಕ್ಬಿಡ್ತಾರೆ ಸೊಸೆಗಳು, ಏನ್ ಮಾಡೋದು, ಈ ತರ ಊಟ ಹಾಕಲ್ಲ, ನಮ್ಮನ್ನ ಆಸೆ ಹಾಕಿರ್ತಾರೆ, ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಏನೋ ದೇವ್ರ ಸೃಷ್ಟಿ ಮಾಡಿ ನಿಮ್ಮನ್ನೊಬ್ಬರನ್ನ ಕಳಿಸಿದ್ದಾರೆ, ನೀವೆಲ್ಲ ಕರೆಕ್ಟಾಗಿ ನ್ಯಾಯ ಕೊಡ್ತಿದ್ದಾರೆ. ಖಂಡಿತಮ್ಮ ನಿಮ್ಮಂತ ತಾಯಂದಿರ ಆಶೀರ್ವಾದ ನಂತರ ಇದ್ರೆ ತಾಯಿ ಹತ್ರಗಳು ಎಲ್ಲಾರು ಹೊಗಳ್ತಾ ಇದ್ದಾರೆ. ನೀವು ಚೆನ್ನಾಗಿರ್ಬೇಕು, ನೀವು ಸ್ವಲ್ಪ ಕಾಪಾಡ್ಕೊಳ್ಳಿ, ಎಲ್ಲಾರ್ಗು ನ್ಯಾಯ ಒದಗಿಸ್ಕೊಡಿ. ಧನ್ಯವಾದಗಳು ಸರ್. ಸರಿಮ್ಮ. ಇದು ಈಗ ಏನು ಸೊಸೆ ಮಗ ಏನಾದ್ರು ಈಗ ಸರ್ ಇವನ್ ಬೇರೆ ಇದ್ದಾನೆ. ಹ್ಮ್ ಮದುವೆ ಮಾಡೋದಂದ್ರೆ ಅವಳಿಗೆ ಮಗು ಬಿಟ್ಟು ಪ್ರೂಫ್ ಏನಿಲ್ಲ. ಹಾ ಏನ್ ಮಾಡೋದಂತ ಗೊತ್ತಿಲ್ಲ, ಸುಮ್ಮನೆ ಇದ್ವಿ ಸರ್ ನಾವು. ಅವಳೆಲ್ಲಿದ್ದಾಳೆ ಈಗ ಎಲ್ಲ ಬೆಟ್ರಲ್ಲೇ ಇದ್ದಾರೆ ಸರ್, ಇಲ್ಲೇ ಇದ್ದಾರೆ. ಮಗನ ಜೊತೆ ಇದ್ದಾಳ? ಇಲ್ಲ ಅವನ ಜೊತೆ ಲೀಸ್ಗೆ ಹಾಕೊಂಡಿದ್ದಾರಂತೆ. ಅವ್ರ ಅಮ್ಮ, ದೊಡ್ಡಮ್ಮ, ಅವ್ರ ಅಜ್ಜಿ ಅವ್ರಿಗೇನೋ ಲೀಸ್ಗೆ ಹಾಕಿ ಅವನು ಅಲ್ಲೇ ಇದ್ದಾನೆ ಅಂತ ನ್ಯೂಸ್ ಬಂತು. ಅಂದ್ರೆ ಸರ್ ಅವ್ಳು ಭಯಂಕರ ಬಜಾರಿ ಸರ್, ಸುಮ್ಮನೆ ಮುಟ್ಕೊಂಡ್ರೆ ಇಡೀ ಊರು ಬಂದ್ರೂ ಅವಳು ಬಾಯಿ ಕೊಡೋಕ್ಕಾಗಲ್ಲ ಸರ್. ಸೈಲೆಂಟಾಗಿ ಇದ್ಬಿಡಿ ಸರ್, ಮಾತಾಡಿದ್ರೆ ಅಷ್ಟೇ ನಾವು. ಸರಿ, ನಿಮ್ಮ ಮಗನ ಫೋನ್ ಮಾಡಕ್ಕೆ. ಹಾಂ ಸರ್. ಸರ್ ಈ ಪ್ರೂಫ್ ಏನಿಲ್ಲ ಸರ್, ಮಗಂದು ಮದುವೆ ಆಗಿರೋದು, ದೇವಸ್ಥಾನದಲ್ಲಿ ಮದುವೆ ಆಗಿರೋದು. ಸರಿ ಸರ್, ಅವ್ರಿಗೆ ಮಾತಾಡಿ ಅಂತ ಹೇಳಿ. ಮಗು ಇದೆ ಅಲ್ಲ? ಮುಗಿದೆ ಸರ್. ಮತ್ತೆ ಇನ್ನೇನು ಪ್ರೂಫ್ ಬೇಕು? ತುಂಬಾ ಅವನಂದ್ರೆ ತುಂಬಾ ಆಸೆ. ನಾವು ಮಾತಾಡ್ತೀವಿ, ಜಗಳಕ್ಕೆ ಬರ್ತಾರಂತ ನಾವು ಸೈಲೆಂಟ್ ಆಗಿದ್ವಿ ಸರ್ ನಾವು. ಸರಿ ಸರ್, ನಾನು ಮಗ ಬೇರೆ ಕಡೆ ಇದ್ದಾರೆ, ಈ ನಂಬರ್ ಕೊಟ್ಟು ಅವ್ರಿಗೆ ಕಾಲ್ ಮಾಡ್ತೀನಿ. ಸರಿ ಸರ್.